ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚೋಕಿದ್ದಂತಹ ಡೆಡ್ ಲೈನ್ ಮುಗಿತಾ ಬರ್ತಾ ಇದೆ. ಅದಕ್ಕೋಸ್ಕರ ಬಿಬಿಎಂಪಿ ಮಾಡ್ತಾ ಇರೋ ಎಡವಟ್ಟು ತರಾತುರಿ ಕೆಲಸ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಲು ಮೇ 31ಕ್ಕೆ ಡೆಡ್ಲೈನ್. ಗುಂಡಿ ಮುಚ್ಚುವ ಭರದಲ್ಲಿ ಪಾಲಿಕೆಯಿಂದ ಕಳಪೆ ಕಾಮಗಾರಿ. ಡೆಡ್ಲೈನ್ ಒಳಗೆ ಗುಂಡಿ ಮುಚ್ಚಲು ಹೋಗಿ ತಗಲಾಕೊಂಡ ಬಿಬಿಎಂಪಿ. ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿಗಳಿಗೇನ್ ಕಡಿಮೆ ಇಲ್ಲ. ನಗರದಲ್ಲಿ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಗುಂಡಿಗಳನ್ನ ಮುಚ್ಚೋಕೆ ಪಾಲಿಕೆ 6 ವಲಯದಲ್ಲಿ ಮೇ 31ಕ್ಕೆ ಡೆಡ್ಲೈನ್ ಕೊಟ್ಟಿದೆ. ರಾಜಾಜಿನಗರ ದಾಸರಳ್ಳಿ ವಲಯಕ್ಕೆ ಜೂನ್ 4ರ ಗಡುವು ನೀಡಲಾಗಿದೆ. ಈ ಗುಂಡಿಗಳನ್ನ ಗಡಿಬಿಡಿಯಲ್ಲಿ ಮುಚ್ಚೋಕೆ ಹೋಗಿ ಕಳಪೆ ಕಾಮಗಾರಿ ಮಾಡಿ ಬಿಬಿಎಂಪಿ ತಗಲಾಕೊಂಡಿದೆ. ಗುಂಡಿಗಳಿಗೆ ಡಾಂಬಾರು ಸುರಿದು ತೇಪೆ ಹಚ್ಚುವ ಕೆಲಸ ಮಾಡಲಾಗ್ತಾ ಇದೆ. ಸ್ಥಳ ಆಟಿ ರಸ್ತೆ, ರಾಜಾಜಿನಗರ ಕ್ಷೇತ್ರ. ನಲ್ಲಿನ ಗುಂಡಿಗಳನ್ನು ಮುಚ್ಚೋದಕ್ಕೆ ಪಾಲಿಕೆ ಇದೀಗ ತರಾತುರಿ ಕಾಮಗಾರಿಗೆ ಮುಂದಾಗಿದೆ. ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚಬೇಕಾಗಿದೆ ಅಲ್ಲಿ ನೇರವಾಗಿ ಬಂದು ಡಸ್ಟನ್ನು ಹಾಕ್ತಾರೆ, ಕಲ್ಲನ್ನು ಹಾಕ್ತಾರೆ. ಆ ನಂತರ ಅದಕ್ಕೆ ಯಾವುದು ಕೂಡ ಮೆಜರ್ಮೆಂಟ್ಗಳನ್ನು ಮಾಡದೆ ಮತ್ತು ಕ್ವಾಲಿಟಿಯನ್ನು ಕಾಪಾಡಬೇಕು ಅನ್ನೋಂಥ ದೃಷ್ಟಿಕೋನ ಯಾವುದು ಕೂಡ ಇಲ್ಲ. ಸೊ ಹೀಗಾಗಿ ಬರ್ತಾರೆ, ಚೀಲದಲ್ಲಿ ಹಾಕಿರುವಂಥ ಡಾಂಬರನ್ನು ತಂದು ಸುರಿತಾರೆ. ಆದರೆ ಪ್ರಾಪರಾಗಿ ಅದು ಹೇಗೆ ಫಿಲ್ ಮಾಡಬೇಕು ಅನ್ನೋಂಥದ್ರ ಮಾಹಿತಿ ಕೂಡ ಇಲ್ಲ. ಜೊತೆಗೆ ಆ ಜಲ್ಲಿ ಜೊತೆಗೆ ಕಲ್ಲು ಹಾಕಿದ ಬಳಿಕ ನೀರನ್ನು ಹಾಕಬೇಕಾಗುತ್ತೆ, ಅದನ್ನು ಹಸಿ ಮಾಡಬೇಕಾಗುತ್ತೆ. ಆದರೆ ನೀರನ್ನು ಕೂಡ ತರೋದಕ್ಕೆ ಯಾವ ವ್ಯವಸ್ಥೆಗಳಿಲ್ಲ. ಅಕ್ಕಪಕ್ಕದ ಹೋಟೆಲ್ಗಳು, ಅಂಗಡಿಗಳಿಂದ ಬಾಟಲ್ಗಳ ಮೂಲಕವಾಗಿ, ಬಕೆಟ್ಗಳ ಮೂಲಕವಾಗಿ ನೀರನ್ನು ತರ್ತಾರೆ. ಸಿಕ್ಕಿದ್ದಲ್ಲಿ ನೀರನ್ನು ಸುರಿತಾರೆ. ಆನಂತರ ಅದನ್ನು ಏನು ಹಸಿ ಮಾಡ್ತಾರೆ. ಆನಂತರ ಅದನ್ನು ಡಾಂಬರೀಕರಣ ಮಾಡುವಂಥದ್ದು. ಈ ಭಾಗದಲ್ಲಿ ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಅಲ್ಲಿ ಹಸಿಯನ್ನು ಕೂಡ ಮಾಡಲಿಲ್ಲ, ಏನಿಲ್ಲ. ಜಲ್ಲಿಯನ್ನು ಹಾಕಿದ್ರು, ಕಲ್ಲನ್ನು ಹಾಕಿದ್ರು, ಅದರ ಮೇಲೆ ಡಾಂಬರೀಕರಣವನ್ನು ಮಾಡಿದರು. ಸೊ ಆ ಗುಂಡಿಯನ್ನು ಮುಚ್ಚಿದ್ರು. ಅದು ಈಸಿಯಾಗಿ ಮೇಲ್ಭಾಗಕ್ಕೆ ಕಿತ್ತು ಬರೋ ರೀತಿಯಲ್ಲೇ ಇದೆ. ಸ್ಥಳ ಶೆಟ್ಟಿಹಳ್ಳಿ, ವಾರ್ಡ್ 12, ದಾಸರಹಳ್ಳಿ ಕ್ಷೇತ್ರ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿಯೂ ಕೂಡ ಇದು ಶೆಟ್ಟಿಹಳ್ಳಿ ರಸ್ತೆ, ವಾರ್ಡ್ ನಂಬರ್ 12. ಸೊ ಇಲ್ಲಿ ಕೂಡ ಅಷ್ಟೇ, ಕೇವಲ ಡಸ್ಟನ್ನು ಒಳಗಡೆ ಹಾಕಿದ್ದಾರೆ. ಮೇಲ್ಭಾಗದಲ್ಲಿ ಲೈಟಾಗಿ ಡಾಂಬರನ್ನು ಹಾಕಿದ್ದಾರೆ, ಹೋಗಿದ್ದಾರೆ. ಸೊ ಅದೆಲ್ಲವೂ ಕೂಡ ಎದ್ದು ಬರುತ್ತೆ. ಸುಮ್ಮನೆ ಕಾಲಿಂದ ಪ್ರೆಸ್ ಮಾಡಿದರೆ ಸಾಕು. ಸೊ ಅದೆಲ್ಲವೂ ಕೂಡ ಬರುತ್ತೆ. ಏನು ಅಂದರೆ ಏನಿಲ್ಲ, ಸುಮ್ಮನೆ ಬಂದಿದ್ದಾರೆ, ಬಿಸಾಡಿದ್ದಾರೆ, ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಕಳಪೆ. ಸುಮ್ಮನೆ ಕಾಟಾಚಾರಕ್ಕೆ ಬಂದು ಹಾಕಿ ಹೋಗಿದ್ದಾರೆ. ಅದನ್ನು ಮತ್ತೆ ಪ್ರೆಸ್ ಮಾಡುವಂಥದ್ದು ಅಥವಾ ಅದಕ್ಕೆ ನೀರು ಹಾಕಿ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುವಂತಹ ರೀತಿಯಲ್ಲಿ ಯಾವ ಪ್ರಕ್ರಿಯೆಗಳನ್ನು ಕೂಡ ಅನುಸರಿಸಿಲ್ಲ. ಈ ರೀತಿಯಾಗಿ ಕಳಪೆ. ಇದೆಲ್ಲವೂ ಕೂಡ ಸುಮ್ಮನೆ ಮೇಲೆ ಬಂದಿದ್ದಾರೆ, ಸುರಿದಿದ್ದಾರೆ, ಹೋಗಿದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಅರ್ಧ ಬಿಟ್ಟಿದ್ದಾರೆ, ಮತ್ತೊಂದು ಅರ್ಧ ಭಾಗದಲ್ಲಿ ಮತ್ತೆ ಫಿಲ್ ಮಾಡಿದ್ದಾರೆ, ಹೋಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಈ ಭಾಗದಲ್ಲಿ ಯಾವುದು ಕೂಡ ಇಲ್ಲ. ಸೊ ಅದ್ರ ಕೆಳಗಡೆ ಡಸ್ಟ್ ಹಾಕಿಲ್ಲ, ಏನೂ ಇಲ್ಲ. ಸುಮ್ಮನೆ ಇಲ್ಲಿ ನೋಡಿ, ಡಸ್ಟ್ ಹಾಕಿಲ್ಲ, ಏನೂ ಇಲ್ಲ. ಸುಮ್ಮನೆ ಡಾಂಬರನ್ನು ಸುರಿದಿದ್ದಾರೆ, ಹೋಗಿದ್ದಾರೆ. ನೋಡಿ ಯಾವ ಮಟ್ಟದಲ್ಲಿದೆ ಅಂತ. ಸೊ ಈಸಿಯಾಗಿ ಅದನ್ನು ತೆಗಿಬಹುದು. ಇಲ್ಲಿ ನೋಡಿ, ಯಾವುದು ಡಸ್ಟೇ ಹಾಕಿಲ್ಲ, ಇದನ್ನು ನೀರು ಹಾಕಿಲ್ಲ, ಡಸ್ಟ್ ಹಾಕಿಲ್ಲ. ಸುಮ್ಮನೆ ತಂದಿದ್ದಾರೆ, ಈ ಡಾಂಬರನ್ನು ಸುರಿದು ಹೋಗಿದ್ದಾರೆ. ಸೊ ಈ ರೀತಿಯ ಕಳಪೆ ಕಾಮಗಾರಿಗಳು ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಆಗಿದೆ. ಅಂದರೆ ನಾಮಕೆ ವಾಸ್ತೆ ಇನ್ನೇನು ಡೆಡ್ಲೈನನ್ನು ರೀಚ್ ಆಗಬೇಕು, ಆ ಒಳಗಡೆ ಡೆಡ್ಲೈನ್ ಒಳಗಡೆ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂಥ ಧಾವಂತದಲ್ಲಿ ಈ ರೀತಿಯ ಕಳಪೆ ಕಾಮಗಾರಿಗಳಿಗೆ ಮುಂದಾಗ್ತಾ ಇದ್ದಾರೆ. ಗುಂಡಿಗಳನ್ನ ಮುಚ್ಚುವಂತೆ ಈ ಹಿಂದೆ ಬಿಬಿಎಂಪಿಗೆ ಹೈಕೋರ್ಟ್ ಚೀಮಾರಿ ಹಾಕಿದ್ರೂ ಬುದ್ಧಿ ಕಲಿತಾ ಇಲ್ಲ. ಮೊನ್ನೆ ಸಿಎಂ, ಡಿಸಿಎಂ ಸಿಟಿ ರೌಂಡ್ಸ್ ಮಾಡಿ ಗುಂಡಿಗಳನ್ನ ಮುಚ್ಚುವಂತೆ ತಾಕೀತು ಮಾಡಿದ್ದಾರೆ. ಕಳಪೆ ಕಾಮಗಾರಿಗಳಿಂದ ನಗರದಲ್ಲಿ ಪದೇ ಪದೇ ಗುಂಡಿಗಳು ಬೀಳ್ತಾ ಇದೆ. ಇನ್ಮುಂದಾದರೂ ಕ್ವಾಲಿಟಿ ಕಾಮಗಾರಿಗಳನ್ನ ಮಾಡಿ ಗುಂಡಿಗಳನ್ನ ಮುಚ್ಚಬೇಕಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.